ನಮಸ್ಕಾರ ವೀಕ್ಷಕರೇ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ NIT ಕರ್ನಾಟಕ ವಿಭಾಗ ಸೂರತ್ಕಲ್‌ನಲ್ಲಿ ಖಾಲಿಯಿರುವಂತಹ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಎಷ್ಟು ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ, ಆರಂಭಿಕ ದಿನಾಂಕ ಯಾವುದು, ಕೊನೆಯ ದಿನಾಂಕ ಯಾವುದು, ಎಜುಕೇಷನ್ ಏನಾಗಿರಬೇಕು ಮತ್ತು ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು ಎಂಬ ಸಂಪೂರ್ಣ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡ್ದಂಗೆ ಪೂರ್ತಿ ವಿಡಿಯೋವನ್ನು ನೋಡಿ. ವೀಕ್ಷಕರೇ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ NIT ಕರ್ನಾಟಕ ವಿಭಾಗದಲ್ಲಿ ಖಾಲಿರುವಂತಹ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಹುದ್ದೆಗಳು ಯಾವುವು ಅಂತ ನಾವು ನೋಡೋದಾದ್ರೆ, ಹೈಲಿ ಸ್ಕಿಲ್ಡ್ ಮ್ಯಾನ್ ಪವರ್ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಒಟ್ಟು 3 ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಇಲ್ಲಿ ಯಾರು ಸೆಲೆಕ್ಷನ್ ಆಗ್ತಾರೋ ಅವ್ರನ್ನ ಸೂರತ್ಕಲ್ ವಿಭಾಗ ಕರ್ನಾಟಕದಲ್ಲಿ ಒಂದು ಕೆಲಸಕ್ಕೆ ನಿಯೋಜನೆ ಮಾಡ್ಕೊಂತೀವಿ ಅಂತೇಳಿ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಸ್ಯಾಲ್ರಿ ಏನಿರುತ್ತೆ ಅಂತ ನಾವು ನೋಡೋದಾದ್ರೆ 25,000 ರೂಪಾಯಿಗಳು ಫರ್ ಮಂತ್ ಸ್ಯಾಲ್ರಿ ಇರುತ್ತೆ ಅಂತೇಳಿ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಎಜುಕೇಶನ್ ಏನಾಗಿರಬೇಕು ಅಂತ ನಾವು ನೋಡೋದಾದ್ರೆ, ಡಿಗ್ರಿ, ಮಾಸ್ಟರ್ ಡಿಗ್ರಿ, ಡಿಪ್ಲೊಮೊ, BE ಆರ್ BTech ಎನಿ ಡಿಗ್ರಿ ಪಾಸ್ ಆಗಿರೋರು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ವಯೋಮಿತಿ, ಏಜ್ ಲಿಮಿಟ್ ಎಷ್ಟಿರಬೇಕು ಅಂತ ನಾವು ನೋಡೋದಾದ್ರೆ 30 ವರ್ಷದ ಒಳಗಡೆ ಇರೋರು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಈ ಹುದ್ದೆಗಳಿಗೆ ಸೆಲೆಕ್ಷನ್ ಪ್ರೋಸೆಸ್ ಯಾವ ರೀತಿ ಇರುತ್ತೆ ಅಂತ ನಾವು ನೋಡೋದಾದ್ರೆ, ರಿಟರ್ನ್ ಟೆಸ್ಟ್ ಮತ್ತು ಇಂಟರ್ವ್ಯೂ ಮುಖಾಂತರ ಒಂದು ಆಯ್ಕೆ ಮಾಡ್ಕೊಂತೀವಿ ಅಂತೇಳಿ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಈ ಹುದ್ದೆಗಳಿಗೆ ಹೇಗೆ ಅರ್ಜಿ ಸಲ್ಲಿಸಬೇಕು ಅಂತ ನಾವು ನೋಡೋದಾದ್ರೆ, ಆಫ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು. ನೀವು ಒಂದು ಅಪ್ಲಿಕೇಶನ್ ಫಾರಮ್‌ನ ತರಿಸಿ ಪ್ರತಿಯೊಂದು ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳಿಗೆ ಎಲ್ಲಾ ಶೀಟ್‌ಗೂ ನೀವು ಸಿಗ್ನೇಚರ್ ಮಾಡಿ ಈ ಒಂದು ಅಡ್ರೆಸ್‌ಗೆ ಅಂದ್ರೆ ರಿಜಿಸ್ಟ್ರಾರ್ ರಾಷ್ಟ್ರೀಯ ತಂತ್ರಜ್ಞಾನ ಸಂಸ್ಥೆ ಕರ್ನಾಟಕ ಸೂರತ್ಕಲ್ ಮಂಗಳೂರು 575025ಗೆ ಒಂದು ದಾಖಲೆಗಳನ್ನ ನೀವು ಕಳಿಸ್ಕೊಡ್ಬೇಕಾಗಿರುತ್ತದೆ. ಯಾವ ದಿನಾಂಕದ ಒಳಗಡೆ ಕಳಿಸ್ಕೊಡ್ಬೇಕು ಅಂತ ನಾವು ನೋಡೋದಾದ್ರೆ 21 ಫೆಬ್ರವರಿ 2025ನೇ ತಾರೀಕು ಒಳಗಡೆಗಾಗಿ ನೀವು ದಾಖಲೆಗಳು ಅಲ್ಲಿ ಕಳಿಸೋ ತರ ಒಂದು ವ್ಯವಸ್ಥೆಯನ್ನ ಮಾಡಿರಬೇಕಾಗಿರುತ್ತದೆ. ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅಧಿಕೃತ ವೆಬ್ಸೈಟ್ ಆದ nitk.ac.in ಈ ಒಂದು ವೆಬ್ಸೈಟ್‌ಗೆ ಹೋಗಿ ಅಧಿಕೃತ ಮಾಹಿತಿಯನ್ನು ನೀವು ಪಡ್ಕೋಬಹುದಾಗಿರುತ್ತದೆ. ವೀಕ್ಷಕರೇ, ಈ ಒಂದು ನೋಟಿಫಿಕೇಶನ್ ಏನಿದೆ ಅದು ಸಂಪೂರ್ಣವಾಗಿ ಓದಿ ನಿಮಗೆ ಸೂಕ್ತ ಅಂತ ಅನ್ಸಿದ್ರೆ ಮಾತ್ರ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿ. ಆದಷ್ಟು ಬೇಗ ನೀವು ಅರ್ಜಿಯನ್ನು ಸಲ್ಲಿಸಿ. ಯಾಕೆಂದ್ರೆ ಕೊನೆಯ ದಿನಾಂಕವರೆಗೂ ನೀವು ಕಾಯಕ್ಕೆ ಹೋಗ್ಬೇಡಿ. ಮುಂಚಿತವಾಗಿ ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳಿ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.